ಕನ್ನಡದ ಖ್ಯಾತ ನಟಿ ಲೀಲಾವತಿಯವರು 2023ರ ಡಿಸೆಂಬರ್ 8ರಂದು ನಿಧನರಾಗಿದ್ದರು. ಅವರು ಇಹಲೋಕ ತ್ಯಜಿಸಿ 1 ವರ್ಷ ಕಳೆದಿದ್ದು, ತಾಯಿಗಾಗಿ ಮಗ ವಿನೋದ್ ರಾಜ್ ಅವರು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಅಮ್ಮ ಮಗ ಅಂದ್ರೆ ಲೀಲಾವತಿ ವಿನೋದ್ ರಾಜ್ ಎನ್ನುವಷ್ಟು ಇಬ್ಬರು ಸದಾ ಜೊತೆಯಲ್ಲೇ ಇರ್ತಾ ಇದ್ರು. ಅಮ್ಮನನ್ನ ಕಳೆದುಕೊಂಡ ವಿನೋದ್ ರಾಜ್ ತಾಯಿಗೆ ಸುಂದರವಾದ ಸ್ಮಾರಕವೊಂದನ್ನು ಕಟ್ಟಿದ್ದಾರೆ. ಈ ಸ್ಮಾರಕ ಇವತ್ತು ಉದ್ಘಾಟನೆಯಾಗಿದೆ. ಸೋಲದೇವನಹಳ್ಳಿಯ ಸ್ವಂತ ತೋಟದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ನಟ ವಿನೋದ್ ರಾಜ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಲದೇವನಹಳ್ಳಿಯಲ್ಲಿರುವ ತೋಟದ ಮುಂಭಾಗ ಈ ಸ್ಮಾರಕ ನಿರ್ಮಾಣ ಮಾಡಿದ್ದು, ಇವತ್ತು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮಾಡಿದ್ದಾರೆ. ಲೀಲಾವತಿ ಅಗಲಿದ ಕ್ಷಣದಿಂದಲೂ ವಿನೋದ್ ರಾಜ್ ಅವರು ತಾಯಿಯ ನೆನಪಿನಲ್ಲೇ ಕಾಲವನ್ನ ಕಳೀತಾ ಇದ್ರು. ಅಮ್ಮನ ನೆನಪಿಗಾಗಿ ಯಾರ ಸಹಾಯವನ್ನು ಪಡೆಯದೆ 1 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ತಮ್ಮ ತೋಟದಲ್ಲಿ ಸ್ಮಾರಕವನ್ನ ಅವರು ನಿರ್ಮಿಸಿದ್ದಾರೆ. ಲೀಲಾವತಿಯವರ ಬಾಲ್ಯದಿಂದ ಬದುಕಿನ ಕೊನೆ ಕ್ಷಣದವರೆಗೂ ಸವಿಸಿ ಹೋದ ಕಾಲಘಟ್ಟಗಳ 60ಕ್ಕೂ ಹೆಚ್ಚು ಫೋಟೋಗಳನ್ನ ಸ್ಮಾರಕದಲ್ಲಿ ಅಳವಡಿಸಲಾಗಿದೆ ಎಂಬುದು ವಿಶೇಷ. ಲೀಲಾವತಿಯವರ ಸ್ಮಾರಕಕ್ಕೆ ದೇವನಹಳ್ಳಿಯ ಬಳಿಯ ಸಾದಾಹಳ್ಳಿ ಶಿಲೆಗಳನ್ನ ಬಳಸಿ ಸ್ಮಾರಕಕ್ಕೆ ದೇಗುಲದ ರೂಪವನ್ನ ಕೊಡಲಾಗಿದೆ.